ಪರಮೇಶ್ವರ ಮಾಡೋದೆಲ್ಲ ಅವಾಂತರ. ಸುಬ್ಬನಿಗೆ ಯಾಕ ಮಾತಾಡಕ್ ಬಿಟ್ರಿ? ನಾನೆಲ್ಲ ಮಾತಾಡಕ್ ಬಿಟ್ಟೆ. ರಸ್ತೆಲಿ ಹೋಗಿ ಭಾಷಣ ಮಾಡಿದಾನೆ. ರಸ್ತೆಲಿ ಯಾವ ತರ ಭಾಷಣ ಮಾಡಬೇಕು, ಏನು ಮಾತಾಡ್ಬೇಕು ಅಂತ ಅವ್ನಿಗೆ ಗೊತ್ತಿದೆಯೇನ? ನನ್ ಬೇಡ ಅಂದೆ ಕಣ, ಪಾರು ಕರ್ಕೊಂಡು ಹೋಗಿದ್ದಾಳೆ. ಸರ್ಕಲ್ ಅಲ್ಲಿ ಗಲಾಟೆ ಆಗಿದೆಯಪ್ಪ. ಜನ ಟೊಮೊಟೊ ಮೊಟ್ಟೆಲ್ ಹೊಡೆದಿದ್ದಾರೆ. ದೊಂಬಿ ಗಲಾಟಿನ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ದಾರೆ. ಫಂಕ್ಷನ್ ಏನಿತ್ತಂತ? ಸುಬ್ಬನ ಭಾಷಣ. ಏನ್ ಹೇಳ್ತಿದ್ಯೋ? ಪಬ್ಲಿಕ್ ಅಲ್ಲಿ ಹುಚ್ಚ ಬಾಟೆ ಮಾತಾಡ್ರು ಸುಮ್ನೆ ಬಿಡ್ತಾರೆನಾ? ಹುಚ್ಚ ಹೊಡೆದಂಗ್ ಹೊಡೆದ್ ಕಳಿಸ್ತಾರೆ. ಅಲ್ಲಿ ನೋಡ. ಏನಂತ ಭಾಷಣ ಮಾಡ್ದ ಮುಂಕುರಮ್ಮ? ಮಾಮ ಮನ್ಯಾಗ ಭಾಷಣ ಚಂದ ಮಾಡಿದೆ, ಅಕ್ಬರ್ ಕೊಟ್ಟಿದ್ ನಾಲು ಹೇಳ್ದೆ, ಮಂದಿಗೆ ಅರ್ಥನ ಆಗಿಲ್ಲ. ಟೊಮ್ಯಾಟೊ ಬಟ್ಟಿ ತಗೊಂಡು ಹೊಡೆದ್ ಬಿಟ್ರೆ. ಹೋಗ್ಲಿ ಬಿಡ ಸುಬ್ಬು, ಇವಾಗ ಯಾಕ ವಿಷಯ? ನನಗೆ ಎಷ್ಟು ಅವಮಾನ ಅದ್ ಗೊತ್ತಾನೆ. ನನಗ್ ಬದುಕಿರಬಾರ್ದು ಅನ್ಸಾಕತೈತಿ. ಹಾಗಿದ್ರೆ ಎಲ್ಲಾದ್ರೂ ಸಾಯಿ. ನೀ ಸಾಯಿ ಅಂದ್ರೆ ನಾ ಸತ್ತ ಬಿಡ್ತೀನಿ. ಸಾಯಿ. ಇನ್ನು ನಾ ಬದುಕಿರಬಾರ್ದೆ, ನಾ ಸಾಯಬೇಕು. ಜಲದೇವಿ, ನನ್ನನ್ನು ನಿನ್ನ ಮಡಿಲಿಗೆ ಸೇರಿಸಿಕೋ. ಜಲಲ್ಲ ಜಲಲ್ಲ ಜಲಧಾರೆ. ಹಿಂದೆ ಯಾಕಪ್ಪ ನೋಡ್ತಿದ್ಯಾ? ಮುಂದೆ ನೋಡು. ಯಾರೀ ನೀವು? ಜಲದೇವತೆ. ಯಾಕಪ್ಪ ಇಷ್ಟು ಸಣ್ಣ ಪುಟ್ಟ ವಿಷಯಕ್ಕೆ ಸಾಯ್ತೀನಿ ಅಂತ ಹೊರಟಿದ್ಯಾ? ಎಲ್ಲರೂ ನಂಗೆ ದಡ್ಡ 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 ಅಂತಾರ. ಈ ಜಗತ್ನಾಗ ನನ್ನಂತ ದಡ್ಡ ಯಾರಿಲ್ಲ ಅಂತಾರ. ಬದಿಗೆ ಏನ್ ಪ್ರಯೋಜನ? ನೋಡಪ್ಪ, ಜನ ಹೇಗಿದ್ರು ಬೈತಾರೆ, ಏನಾದ್ರೂ ಒಂದು ಟೀಕೆ ಮಾಡ್ತಾರೆ. ಒಂದು 10 ಗ್ರಾಮ್ ಬುದ್ಧಿ ಹಾಕಿ ಕಳಿಸ್ಬಾರ್ದ? ಯೋಚನೆ ಮಾಡಬೇಡ. ನಿನ್ನ ತಲೆಗೆ ಬುದ್ಧಿ ಹಾಕೋ ಟೈಮಲ್ಲಿ ನೀನು ಎದ್ದು ಭೂಲೋಕಕ್ಕೆ ಓಡ್ ಬಂದಿದ್ಯಾ. ಅದಕ್ಕೆ ನಿನಗೆ ಬುದ್ಧಿ ಮಿಸ್ ಆಗಿದೆ. ಇವತ್ತು ನಾನು ನಿನಗೆ ಬುದ್ಧಿ ಕೊಡ್ತೀನಿ. ನಾನು ನಿನ್ನ ಬುದ್ಧಿವಂತನಾಗಿ ಮಾಡ್ತೀನಿ. ಎಂಥ ಕಷ್ಟದ ಕೆಲಸ ಕೂಡ ನಿನ್ನಿಂದ ಆಗೋ ಹಾಗೆ ಮಾಡ್ತೀನಿ. ಇವತ್ತಿಂದ ನಾನು ನಿನ್ನ ಮೈಯಲ್ಲಿ ಸೇರ್ಕೋತೀನಿ. ಸಾಕ್ ಸುಮ್ನಿರಿ ಮೇಡಮ್ನವ್ರೆ. ಕಾಲ್ ಕರ್ಕೊಂಡು ಯಾಕೆ ಜಾಳಕ್ ಬರ್ತಾ ಇದ್ದೀರಾ? ಅಯ್ಯ, ಅವನಿಗೆ ಸಾಮಾನ್ಯ ಜ್ಞಾನ ಗೊತ್ತಿಲ್ವಲ್ಲ ಅಂತ ನನಗೆ ಆಶ್ಚರ್ಯ ಆಗ್ತಾ ಇರೋದು. ಜೊತೆ ಮಾತಾಡಕ್ ಹೋಗ್ಬೇಡ್ರಿ. ನೀವು ಕೇಳಿದ್ವಿ ಎಲ್ಲಾ ಪ್ರಶ್ನೆಗೂ ನನ್ಗೆ ಉತ್ತರ ಗೊತ್ತಿತ್ತು, ಆದ್ರೆ ನಿಮ್ಗೆ ಅವಮಾನ ಆಗತ್ತೆ ಅಂತ ನಾನ ಹೇಳಿಲ್ಲ. ಹಾಗಿದ್ರೆ ನಾನು ಈಗ ಕೇಳೋ ಪ್ರಶ್ನೆಗೆ ನೀನು ಉತ್ತರ ಕೊಡ. ಈಗಿನ ಅಮೆರಿಕದ ಪ್ರೆಸಿಡೆಂಟ್ ಯಾರ? ಜಾರ್ಜ್ ಬುಷ್. ಜಾರ್ಜ್ ಬುಷ್ ಯಾವ್ದ ಕಾಲದ್ರಿ? ಈಗ ಬರಾಕ್ ಒಬಾಮಾ. ಅಬ್ರಹಾಂ ಲಿಂಕನ್ ಕಾಲದಿಂದ ಇಲ್ಲಿ ತನೂ ಲೆಕ್ಕ ಹಾಕಿದ್ರ ಬರಾಕ್ ಒಬಾಮಾನ ಮೊದಲನೆಯ ಕಪ್ಪು ಅಧ್ಯಕ್ಷ. ಎಲ್ಲ ಓದ್ಕೊಂಡ್ ತಿಳ್ಕೊಂಡ್ಬಿಟ್ಟಿದೆಯಲ್ಲ ಪಡವಲಕ. ಇವತ್ತು ನನ್ನ ಶ್ರವಣಗಳು ಪಾವನ ಆಯ್ತು. ಸುಬ್ಬ, ನೀನ್ ಬುದ್ಧಿವಂತ ಅಂತ ಎಲ್ರೂ ಹೇಳ್ತಿದ್ದಾರೆ. ನನ್ಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಬಿಡ್ರಿ, ಅದ್ರ ನಂದೇನೈತಿ. ಸುಬ್ಬ, ನಿನ್ಗಿಷ್ಟು ಬುದ್ಧಿ ಎಲ್ಲಿತ್ತು? ಮೊದ್ಲೇ ಐತ್ರಿ, ಲಗ್ನದಲ್ಲಿ ಬಿಚ್ಚಿಡೋಣಂತೆ ಗಂಟು ಕಟ್ಟಿಟ್ಟಿದ್ದೆ. ಏನ್ ಬೇಕಾದ್ರೆ ಕೇಳ್ರಿ, ಏನಾರ ಪ್ರಶ್ನೆ ಇದ್ರೆ ಕೇಳ್ರಿ, ನಾ ಹೇಳ್ತೀನಿ. ಪರಮ, ಈ ಪಡವಲಕಾಯಿ ಲೆವೆಲ್ ತುಂಬಾ ಜಾಸ್ತಿ ಆಗ್ಬಿಡ್ತು ಕಣ. ಅದಕ್ಕೆ ಕಣ ಹೇಳಿದ್ದು, ನಿಮ್ಮ ವೇದನ ನಮ್ಮ ಸುಬ್ಬನ್ ಕೊಟ್ಟು ಮದುವೆ ಮಾಡು ಅಂತ. ಅಂಕಲ್, ಸುಬ್ಬ ಸಿಕ್ಕಾಪಟ್ಟೆ ಬುದ್ಧಿವಂತ ಆಗಿದ್ದಾನೆ. ಇವ್ನ್ ಮುಂದೆ ನಾನೇ ದಡ್ಡಿ ಅನಿಸ್ತಾ ಇದ್ದೀನಿ. ಎಲ್ರಿಗೂ ಹಾಗೆ ಅನಿಸ್ತಾ ಇದೆಯಮ್ಮ. ಅದ್ರ ಮುಂದೆ ಏನ್ ಮಾಡ್ಬೇಕು ಅದನ್ನ ಹೇಳು. ನಾ ಸುಬ್ಬನ್ ಲೆವೆಲ್ಗೆ ತೂಗಲ್ಲ. ನಾನು ಇವನ್ ಮದ್ವೆ ಆದ್ರೆ ನನಗೆ ಅವಮಾನ ಆಗುತ್ತೆ. ಅಂದ್ರೆ ನಿನ್ ಲೆವೆಲ್ ಜಾಸ್ತಿ ಕಣೋ, ನನ್ ಲೆವೆಲ್ ಕಮ್ಮಿ. ಅದಕ್ಕೆ ನೀ ನನ್ನನ್ನು ಇಷ್ಟಪಟ್ರು ನಾನ್ ನಿನ್ನನ್ನು ಇಷ್ಟಪಡಲ್ಲ. 2-3 ಜನ ಹುಡುಗಿರು ನೋಡಿದೀನಿ. ಇವಳು ಸಾಫ್ಟ್ವೇರ್ ಇಂಜಿನಿಯರ್, ಅಮೆರಿಕದಲ್ಲಿದ್ದಾಳೆ. ಇಂಡಿಯನ್ ಕರೆನ್ಸಿಲಿ 2 ಲಕ್ಷ ರೂಪಾಯಿ ಪೇಮೆಂಟ್ ಅಂತಾಳೆ. ನಂಗೆ ಬೇಡ, ನಂಗೆ ಏನಿದ್ರು ವೇದಾರ ಬೇಕ. ನಿನ್ಗೇನೋ ಆಗಿದೆ. ಒಳ್ಳೆ ಸಂಬಂಧ ಯಾವ್ದು ಅಂತ ನನಗೆ ಗೊತ್ತು. ನಿನ್ಗೇನಾಗಿದೆ? ನಿನ್ ಮೇಲೆ ದೆವ್ವಗಿವ ಏನಾದ್ರೂ ಬಂದಿತ್ತ? ನೋಡಕ, ನನ್ನ ಮೇಲೆ ಬಂದಿರೋದು ದೆವ್ವ ಅಂತ ಮಾತ್ರ ಹೇಳ್ಕೊಡ. ಎಂತೆಂತ ಕಷ್ಟದ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ಯಾ. ನಿನ್ ಲೆವೆಲ್ಗೆ ಹೆಂಗ್ ತನ್ ಮದ್ವೆ ಮಾಡ್ತೀನಿ ಅಂದ್ರೆ ಮೈನಿಗೆ ಜಬ್ಬ ಬಂದಿರ್ತಾರೆ. ಸುಬ್ಬು, ನಾನು ಇವತ್ತಿನಿಂದ ಬಿಟ್ಟು ಹೋಗ್ತಾ ಇದ್ದೀನಿ. ಮತ್ತಿನ್ನೇನು, ನಿಮ್ಮ ಅಕ್ಕ ನನ್ನನ್ನೇ ದೆವ್ವ ಅಂತ ಬೈದ್ಲು. ನಾ ದೊಡ್ಡದಾಗ ಎಲ್ಲರೂ ನನ್ನ ಪ್ರೀತಿಸ್ತಿದ್ರೆ, ಈಗ ನಾ ಬುದ್ಧಿವಂತ ಏನಂತೇಳಿ ಎಲ್ಲಾರು ನನ್ನ ದೂರ ಇಡಕತ್ತಾರ. ವೇದಾರ್ ಜೊತೆಗೆ ನನ್ನಿಂದ ದೂರ ಆಗತ್ತಾರ. ಅದಕ್ಕೆ ಹೇಳಿದ್ದು ನಾನು ನಿನ್ನ ಬಿಟ್ಟು ಹೋಗ್ತೀನಿ ಅಂತ. ನೀ ಮೊದ್ಲು ಹೋಗ, ನಿನ್ನ ದೊಡ್ಡ ನಮಸ್ಕಾರ. ನನ್ನ ಮೈಯಾಗಿದ್ದು ದೇವತೆ ನನ್ನ ಬಿಟ್ಟು ಹೋಗ್ಬಿಟ್ಟಾಳ. ಈಗ ನಾ ಮೊದ್ಲಿನ ಗದ್ದಾಗಿನಿ. ಏನಾರ ಈಗ ನನ್ನ ಮದುವೆ ಹಾಕಿರೇನ್ರಿ? ನಿನ್ನಂತ ದಡ್ಡನ ಈ ಜನ್ಮದಲ್ಲಿ ನನ್ನ ಮದ್ವೆ ಆಗಲ್ಲ.